ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಾಗಾದ್ರೆ ಗವರ್ನರ್ ವಿರೋಧಿಸಿದ್ದ ಆ 11ನೇ ಪ್ಯಾರಾದ ಪ್ರಮುಖ ಅಂಶಗಳೇನು? ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಮುಂದಿನ ನಡೆಯೇನು ಅನ್ನೋದು ಈಗ ಭಾರಿ ಚರ್ಚೆಯಾಗ್ತಾ ಇದೆ. ಅದಷ್ಟೇ ಅಲ್ಲ, ಗವರ್ನರ್ ಗೋ ಬ್ಯಾಕ್ ಅಭಿಯಾನದ ಬಗ್ಗೆಯೂ ಕೂಡ ಚರ್ಚೆಯಾಗ್ತಾ ಇದ್ದು. ಈ ಕುರಿತ ಸಂಪೂರ್ಣ ಡೀಟೇಲ್ಸ್ ಈ ರಿಪೋರ್ಟ್ನಲ್ಲಿದೆ. ಗವರ್ನರ್ ವಿರೋಧಿಸಿದ 11ನೇ ಪ್ಯಾರಾದ ಪ್ರಮುಖ ಅಂಶಗಳೇನು? ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಮುಂದಿನ ನಡೆಯೇನು? ಕೇಂದ್ರ ಸರ್ಕಾರದ ಜಿ ಯೋಜನೆ ವಿರುದ್ಧ ನಿರ್ಣಯ ಮಂಡಿಸಲು ಕರೆದಿದ್ದ ವಿಶೇಷ ಅಧಿವೇಶನ ರಣರಂಗಕ್ಕೆ ಸಾಕ್ಷಿಯಾಗಿದೆ. ಅಷ್ಟಕ್ಕೂ ರಾಜ್ಯಪಾಲರು ಪೂರ್ಣ ಭಾಷಣ ಓದದೇ ಇರಲು ಕಾರಣ ಏನು? 11ನೇ ಪ್ಯಾರಾದಲ್ಲಿ ಆಕ್ಷೇಪ ವ್ಯಕ್ತಪಡಿಸಿದ್ದ ಅಂಶಗಳೇನು ಅನ್ನೋದನ್ನ ನೋಡೋದಾದ್ರೆ, ವಿಬಿ ಜಿ ಬಂಡವಾಳಶಾಹಿಗಳ ಹಿತಾಸಕ್ತಿ ಇದೆ ಎಂದು ಟೀಕಿಸಿದ್ದ ರಾಜ್ಯ ಸರ್ಕಾರ ಹೊಸ ಯೋಜನೆ ಕೇಂದ್ರೀಕೃತ ವ್ಯವಸ್ಥೆಗೆ ಭದ್ರ ಬುನಾದಿ ಹಾಕುವ ಹುನ್ನಾರ ಹೊಂದಿದೆ. ರಾಷ್ಟ್ರದ ಹಿತಾಸಕ್ತಿಯನ್ನ ವಿನಾಶದ ಅಂಚಿಗೆ ದೂಡುವ ಕ್ರಮವಾಗಿದೆ. ರಾಜ್ಯಗಳು ನಿಧಿಯ 40% ಅಷ್ಟು ಪಾಲು ನೀಡಬೇಕು. ಇದು ವಿಫಲವಾದರೆ ಯೋಜನೆ ಕ್ರಮೇಣ ಅಳಿವಿನತ್ತ ಕೊಂಡೊಯ್ಯುತ್ತೆ. ಹೀಗೆ ಭಾಷಣದಲ್ಲಿದ್ದ ಅನೇಕ ಅಂಶಗಳನ್ನು ಓದಲು ರಾಜ್ಯಪಾಲರು ನಿರಾಕರಿಸಿದ್ರು. ಇನ್ನೊಂದೆಡೆ ರಾಜ್ಯಪಾಲರ ವಿರುದ್ಧ ಸರ್ಕಾರ ಸಮರಕ್ಕೆ ಮುಂದಾಗಿದೆ. ಮುಂದಿನ ನಡೆ ಕುತೂಹಲ ಮೂಡಿಸಿದೆ. ನಿಯಮಾವಳಿಗಳ ಪ್ರಕಾರ ವಂದನಾ ನಿರ್ಣಯ ಮಂಡಿಸಬೇಕು. ಶಾಸಕರೊಬ್ಬರು ವಂದನಾ ನಿರ್ಣಯವನ್ನ ಮಂಡಿಸಿ ಇದನ್ನ ಇನ್ನೊಬ್ಬ ಸದಸ್ಯರು ಅನುಮೋದಿಸಬೇಕು. ರಾಜ್ಯಪಾಲರ ಭಾಷಣದ ಮೇಲೆ ಖಂಡನಾ ನಿರ್ಣಯಕ್ಕೂ ಅವಕಾಶವಿದೆ. ಹೀಗಾಗಿ ಖಂಡನಾ ನಿರ್ಣಯ ಮಂಡಿಸಿ ರಾಜ್ಯಪಾಲರ ನಡೆ ಖಂಡಿಸಬಹುದು. ಖಂಡನಾ ನಿರ್ಣಯ ಮಂಡನೆಯಾದ್ರೆ ಮತಕ್ಕೆ ಹಾಕಬೇಕು. ವಿಧಾನಸಭೆ ನಿಯಮಾವಳಿಯಲ್ಲಿ ನಿರ್ಣಯಕ್ಕೆ ಅವಕಾಶ ಇದೆ. ನಿರ್ಣಯಕ್ಕೆ ಇಂದು ಮಧ್ಯಾಹ್ನ 3 ಗಂಟೆವರೆಗೂ ಸಮಯಾವಕಾಶವಿದೆ. ಇಂದು ಕಾಂಗ್ರೆಸ್ ನಾಯಕರು ಚರ್ಚಿಸಿ ಈ ಬಗ್ಗೆ ಅಂತಿಮ ನಿರ್ಣಯ ಕೈಗೊಳ್ಳಲಿದ್ದಾರೆ. ಗವರ್ನರ್ ಗೋ ಬ್ಯಾಕ್ ಅಭಿಯಾನಕ್ಕೆ ಸಂಪುಟದಲ್ಲಿ ಚರ್ಚೆ. ನಿನ್ನೆ ಸಿಎಂ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಗವರ್ನರ್ ಗೋ ಬ್ಯಾಕ್ ಅಭಿಯಾನದ ಬಗ್ಗೆ ಚರ್ಚಿಸಲಾಗಿದೆ. ರಾಜ್ಯಪಾಲರೇ ಈ ಸಂಘರ್ಷವನ್ನ ಪ್ರಾರಂಭ ಮಾಡಿದ್ದಾರೆ. ಅವರಿಂದಲೇ ಕಾರ್ಯಲೋಪವಾಗಿದೆ. ಹೀಗಾಗಿ ರಾಜ್ಯಪಾಲರ ವಿರುದ್ಧ ಗೋ ಬ್ಯಾಕ್ ನಿರ್ಣಯ ಮಂಡಿಸಬೇಕು ಎಂದು ಚರ್ಚಿಸಲಾಗಿದೆ. ಅಷ್ಟೇ ಅಲ್ಲ, ರಾಜ್ಯಪಾಲರನ್ನ ವಾಪಸ್ ಕರೆಸಿಕೊಳ್ಳುವಂತೆ ರಾಷ್ಟ್ರಪತಿಗಳಿಗೆ ಪತ್ರ ಬರೆಯಲು ಚಿಂತಿಸಲಾಗಿದೆ. ಜಿ ಯೋಜನೆ ಪರ ಅಭಿಯಾನಕ್ಕೆ ಬಿಜೆಪಿ ನಿರ್ಧಾರ. ಬೆಂಗಳೂರಲ್ಲಿ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಸಭೆ ನಡೆಸಿ ಸೂಚನೆ. ಕಾಂಗ್ರೆಸ್ಗೆ ಕೌಂಟರ್ ಕೊಡಲು ಜಿ ಯೋಜನೆ ಪರ ಅಭಿಯಾನಕ್ಕೆ ಬಿಜೆಪಿ ಮುಂದಾಗಿದೆ. ಬೆಂಗಳೂರಲ್ಲಿ ನಿನ್ನೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಸಭೆ ನಡೆಸಿದ್ರು. ರಾಜ್ಯದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕಾರ್ಯಾಗಾರ ನಡೆಸಿ ಗ್ರಾಮ ಪಂಚಾಯಿತಿ ಮಟ್ಟದಿಂದ ಜಾಗೃತಿ ಮೂಡಿಸಿ ರಾಹುಲ್ ಗಾಂಧಿ ಸೇರಿ ಕಾಂಗ್ರೆಸ್ ನಾಯಕರ ಅಪಪ್ರಚಾರಕ್ಕೆ ತಿರುಗೇಟು ನೀಡಿ ಎಂದು ಸೂಚಿಸಿದ್ದಾರೆ. कर्नाटक की असेंबली में जो हुआ, मर्यादाओं को समाप्त कर दिया है, लोकतांत्रिक मर्यादाएं खत्म कर दी है. रोजगार की इतनी योजनाएं बनी, काम के बदले अनाज योजना, उसको बदल के कर दिया संपूर्ण ग्रामीण रोजगार योजना, उसको बदल के फिर किया जवाहर रोजगार योजना. इसी यूपीए की सरकार ने नाम रखा जवाहर रोजगार योजना, स्वर्गीय जवाहरलाल नेहरू जी के नाम पर, और फिर बदल के किया नरेगा, और फिर कर दिया मनरेगा. तुम करो तो पुण्य, हम करें तो पाप. ಒಟ್ಟಾರೆ ಜಿ ಯೋಜನೆ ಕರ್ನಾಟಕದಲ್ಲಿ ಹೊಸ ಸಂಘರ್ಷಕ್ಕೆ ನಾಂದಿ ಹಾಡಿದೆ. ಗವರ್ನರ್ ವರ್ಸಸ್ ಗವರ್ನಮೆಂಟ್ ಅನ್ನೋ ಸಂಗ್ರಾಮ ಸೃಷ್ಟಿಸಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.